ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬೇಹದ್ ಆಕಾಶಿಕ್ ರೆಕಾರ್ಡ್, ಬೇಹದ್ ವಿಶ್ವದಲ್ಲಿ ಆತ್ಮಗಳ ಆಕಾಶಿಕ್ ರೆಕಾರ್ಡ್ ಹೇಗಿರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಈ ಭೂಮಿಯ ಮೇಲೆ ಇರುವಂತಹ ಮನುಷ್ಯ, ಪಶು, ಪಕ್ಷಿ, ಪ್ರಾಣಿ, ಈ ಎಲ್ಲ 84 ಜೀವರಾಶಿಗಳಲ್ಲಿರುವಂತಹ ಜೀವಿಗಳ ಆಕಾಶಿಕ್ ರೆಕಾರ್ಡ್ಗಳು, ಅಂದರೆ ಈ ಸ್ಥೂಲ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳ ರೆಕಾರ್ಡ್ಗಳು ಸೂಕ್ಷ್ಮ ಜಗತ್ತು, ಅಂದರೆ ಭೂಮಿಯಿಂದ ಮೇಲಿರುವಂತಹ 7 ಲೋಕಗಳಲ್ಲಿ ಈ ಎಲ್ಲ ಜೀವರಾಶಿಗಳ ರೆಕಾರ್ಡ್ಗಳು ಇರುತ್ತವೆಯೇ? ವಿಷ್ಣುಪುರಿ, ಶಿವಪುರಿ ಹಾಗೂ ಪರಂಧಾಮ, ಇಷ್ಟೇ ಅಲ್ಲದೆ ಗ್ಯಾಲಕ್ಸಿಗಳಲ್ಲಿ, ಯೂನಿವರ್ಸ್ಗಳಲ್ಲಿ ಎಲ್ಲ ಕಡೆಯೂ ಆತ್ಮಗಳ ರೆಕಾರ್ಡಿಂಗ್ ಇರುತ್ತದೆ. ಮತ್ತು ಆತ್ಮಗಳ ಆಕಾಶಿಕ್ ರೆಕಾರ್ಡ್ ಬ್ರಹ್ಮಾಂಡದ 14 ಲೋಕಗಳಲ್ಲಿ ಅದು ಎಲ್ಲಿಯವರೆಗೆ ಹೋಗುತ್ತದೆ, ಅಂದರೆ ಗ್ಯಾಲಕ್ಸಿ, ಮಹಾಬ್ರಹ್ಮಾಂಡ, ಪರಮಹಾಬ್ರಹ್ಮಾಂಡ ಅಂದರೆ ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್ ಎಲ್ಲಿಯವರೆಗೆ ಹೋಗುತ್ತದೆ ಎನ್ನುವುದನ್ನು ತಿಳಿಯೋಣ. ಈ ಮೊದಲೇ ಬಾಪೂಜಿಯವರು ಇದರ ಬಗ್ಗೆಯೂ ಸಹ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಆತ್ಮರು ಗ್ಯಾಲಕ್ಸಿಗಳಿಂದ, ಯೂನಿವರ್ಸ್ಗಳಿಂದ, ಗ್ರೇಟ್ ಯೂನಿವರ್ಸ್ಗಳಿಂದಲೂ ಸಹ ಬಂದಿರುತ್ತಾರೆ. ಉದಾಹರಣೆಗೆ ಡಾಲರ್ಸ್ ಕ್ಯಾನನನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು. ಅವರು ಸಹ ಗ್ರೇಟ್ ಯೂನಿವರ್ಸ್ನಿಂದ ಬಂದಿದ್ದವರಾಗಿದ್ದರು. ಬಾಪೂಜಿಯವರು ಹೇಳುತ್ತಾರೆ, ಈ ರೀತಿ ಮೇಲಿನಿಂದ ಬಂದಂತಹ ಎಲ್ಲ ಆತ್ಮರ ರೆಕಾರ್ಡುಗಳು ಅವರು ಎಲ್ಲಿಂದ ಬಂದಿದ್ದಾರೆಯೋ ಅಲ್ಲಿಯವರೆಗೂ ಅದು ಸಂಗ್ರಹವಾಗಿರುತ್ತದೆ. ಅಂದರೆ ಆ ಎಲ್ಲ ಲೋಕಗಳಲ್ಲಿ ಅದು ಉಳಿದುಕೊಂಡಿರುತ್ತದೆ. ಪ್ರತಿಯೊಂದು ಆತ್ಮವು ಅದು ಏನೆಲ್ಲ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಮಾಡುತ್ತಿರುತ್ತದೆಯೋ ಅದರ ಎಲ್ಲ ರೆಕಾರ್ಡ್ಗಳು ಆ ಆತ್ಮ ಯಾವ ಜಗತ್ತಿನಿಂದ, ಅಂದರೆ ಎಲ್ಲಿಂದ ಅದು ಬಂದಿರುತ್ತದೆಯೋ ಅಲ್ಲಿಯ ತನಕ ರೆಕಾರ್ಡ್ಗಳು ಹೋಗಿ ತಲುಪುತ್ತವೆ. ಬಹಳ ಪವರ್ಫುಲ್ ಆದಂತಹ ಆತ್ಮರ ರೆಕಾರ್ಡ್ಗಳು ಉಳಿದುಕೊಂಡಿರುತ್ತವೆ. ಪ್ರಜಾಪಿತ ಬ್ರಹ್ಮನ ಆತ್ಮಗಳ ರೆಕಾರ್ಡ್ಗಳು ಪ್ರಜಾಪಿತ ಬ್ರಹ್ಮನ ತನಕ ಮಾತ್ರ ಹೋಗುತ್ತವೆ. ವಿಷ್ಣುಪುರಿಯವರೆಗೂ ಸಹ ಹೋಗಿ ಸೇರುವುದಿಲ್ಲ. ಯಾಕೆಂದರೆ ಅಂತಹ ಆತ್ಮರಲ್ಲಿ ಪವರ್ ಅಥವಾ ಶಕ್ತಿಯು ಇರುವುದಿಲ್ಲ. ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ, ಶಂಕರನಿಂದ ವಿನಾಶ ಆಗುತ್ತಿರುತ್ತದೆ. ಪ್ರಜಾಪಿತ ಬ್ರಹ್ಮನಿಂದ ರಚಿಸಲ್ಪಟ್ಟಂತಹ ಆತ್ಮರಲ್ಲಿ ಶಕ್ತಿಯು ಬಹಳ ಅಲ್ಪ ಪ್ರಮಾಣದಲ್ಲಿದ್ದು, ಅಂತಹ ಆತ್ಮರು 84 ಲಕ್ಷ ಜೀವರಾಶಿಗಳಲ್ಲಿ ಬರುತ್ತಿರುತ್ತಾರೆ. ಬೇರೆ ಬೇರೆ ದೂರದ ಗ್ಯಾಲಕ್ಸಿಗಳಿಂದ ಬರುವಂತಹ ಆತ್ಮರು, ಅಂದರೆ 4 ಕಲಾ, 5, 10, 6, 20 ಕಲಾದ ಪವರ್ಫುಲ್ ಆತ್ಮರು, ದೂರದ ಯೂನಿವರ್ಸ್ಗಳಿಂದ ಬರುವಂತಹ ಆತ್ಮರು 84 ಲಕ್ಷ ಜೀವರಾಶಿಗಳಲ್ಲಿ ಬರುವುದಿಲ್ಲ. ಹೆಚ್ಚೆಂದರೆ ಅವರು ಮನುಷ್ಯ ಜನ್ಮದಲ್ಲಿ ಬರುತ್ತಾರೆ. ಇನ್ನು ಕೆಲವು ಆತ್ಮರು ಕರ್ಮ ಬಂಧನಗಳಿಂದಾಗಿ ಅಸುರ ಮಹಾಸುರರಾಗಿ ಪಾತಾಳವನ್ನು ಸಹ ಸೇರುತ್ತಾರೆ. ಮತ್ತು ಇಂತಹವರು ಒಂದು ದಿನ ಜ್ಞಾನ ಅವರಿಗೆ ದೊರಕಿದಾಗ ಜಾಗೃತರಾಗಿ ಬಿಡುತ್ತಾರೆ. ಯೂನಿವರ್ಸ್ಗಳಿಂದ, ಗ್ರೇಟ್ ಯೂನಿವರ್ಸ್ಗಳಿಂದ ಬಂದಂತಹ ಆತ್ಮರು ಇಲ್ಲಿ ಪಾತಾಳದಲ್ಲಿ ಹೋಗಿ ಅಸುರ ಮಹಾಸುರರು ಆಗಿದ್ದರೂ ಸಹ ಅವರ ಸಂಕಲ್ಪಗಳು ಅವರು ಬಂದಂತಹ ಗ್ಯಾಲಕ್ಸಿ ಅಥವಾ ಯೂನಿವರ್ಸ್ಗಳಿಗೂ ಸಹ ಹೋಗಿ ಸೇರುತ್ತದೆ. ಆತ್ಮರು ತಾವು ಎಲ್ಲಿಂದ ಬಂದಿರುತ್ತಾರೆಯೋ, ಅಂದರೆ ಗ್ಯಾಲಕ್ಸಿ ಆಗಿರಲಿ, ಯೂನಿವರ್ಸ್ ಹಾಗೂ ಗ್ರೇಟ್ ಯೂನಿವರ್ಸ್, ಅವರು ಎಲ್ಲಿಂದ ಬಂದಿರುತ್ತಾರೆಯೋ ಅಲ್ಲಿಯ ತನಕ ಅವರ ರೆಕಾರ್ಡ್ಗಳು ಹೋಗಿ ಸೇರುತ್ತವೆ. ದೂರದ ಮಲ್ಟಿವರ್ಸ್ಗಳಿಂದ ಬಂದಂತಹ ಆತ್ಮರ ಕನೆಕ್ಷನ್ ಮಲ್ಟಿವರ್ಸ್ವರೆಗೆ ಇರುವುದರಿಂದ ಇವರ ಆಕಾಶೀಯ ರೆಕಾರ್ಡ್ಗಳು ಮಲ್ಟಿವರ್ಸ್ವರೆಗೆ ಹೋಗಿ ಸೇರುತ್ತವೆ. ಪವರ್ಫುಲ್ ಆಗಿರುವಂತಹ ಆತ್ಮರು ತಮ್ಮ ಆಕಾಶೀಯ ರೆಕಾರ್ಡ್ಗಳನ್ನು ಇಮರ್ಜ್ ಮಾಡಿಕೊಂಡು ಸಹ ನೋಡಬಹುದಾಗಿದೆ. ಕೆಲವೊಮ್ಮೆ ಭೂತ ಪ್ರೇತ ಆತ್ಮರನ್ನು ಮನುಷ್ಯ ಆತ್ಮರಲ್ಲಿ ಕರೆಸಿಕೊಂಡು ಕೇಳಿಕೊಳ್ಳುತ್ತಾರೆ. ಇದೆಲ್ಲವೂ ಬಹಳ ಸಾಧಾರಣವಾದಂತಹ ಮಾತಾಗಿದೆ. ಕೆಲವೊಮ್ಮೆ ಪ್ಯಾರಲಲ್ ಯೂನಿವರ್ಸ್ನ ಆತ್ಮಗಳ 5 ಅಥವಾ 10 ರೂಪಗಳಿರುತ್ತವೆ. ಆ ಆತ್ಮಗಳ ಕನೆಕ್ಷನ್ ತಮ್ಮ ಎಲ್ಲ ರೂಪಗಳೊಂದಿಗೆ ಇರುತ್ತದೆ, ಅಂದರೆ ಬಹಳ ಸೂಕ್ಷ್ಮದಲ್ಲಿರುತ್ತದೆ ಹಾಗೂ ಅತಿ ಸೂಕ್ಷ್ಮ ರೆಕಾರ್ಡ್ ಆಗುತ್ತಿರುತ್ತದೆ. ಉದಾಹರಣೆಗೆ ಗ್ರೇಟ್ ಯೂನಿವರ್ಸ್ನಿಂದ ಬಂದಂತಹ ಆತ್ಮನ 7 ರೂಪಗಳಿವೆ ಹಾಗೂ ಅವುಗಳು ಬೇರೆ ಬೇರೆ
ಜಗತ್ತಿನಲ್ಲಿವೆ ಅಂದಾಗ ಆ ಎಲ್ಲ ರೂಪಗಳೊಂದಿಗೆ ಈ ಆತ್ಮವು ಕನೆಕ್ಷನನ್ನು ಇಟ್ಟುಕೊಂಡಿರುತ್ತದೆ. ಒಂದು ವೇಳೆ ಈ ಆತ್ಮ ಮನುಷ್ಯ ಜನ್ಮದಲ್ಲಿ ಬಂದು ಕರ್ಮ ಬಂಧನದಿಂದಾಗಿ ಅಸುರರಾಗಿ ಪಾತಾಳ ಲೋಕಕ್ಕೆ ಹೋದರೂ ಸಹ ಅದರ ಸಂಕಲ್ಪವು ತನ್ನ 7 ರೂಪಗಳಿಗೆ ಹೋಗಿ ಸೇರುತ್ತದೆ. ಆ 7 ರೂಪದೊಂದಿಗೆ ಕನೆಕ್ಷನ್ ಇರುತ್ತದೆ. ಇದೆಲ್ಲವೂ ಸೂಕ್ಷ್ಮ ಶರೀರ ಕಾರಣ ಶರೀರದಲ್ಲಿ ಎಫೆಕ್ಟ್ ಮಾಡುತ್ತಲೇ ಇರುತ್ತದೆ. ಅಂತಹ ಆತ್ಮರಿಗೆ ಮಹಾಕಾರಣ ಶರೀರವು ಸಹ ಇರುತ್ತದೆ ಹಾಗೂ ಪರಂಪರ ಮಹಾಕಾರಣ ಶರೀರವು ಇರುತ್ತದೆ. ಅದರಲ್ಲಿ ಎಲ್ಲವೂ ರೆಕಾರ್ಡ್ ಆಗಿ ಉಳಿದುಕೊಳ್ಳುತ್ತಿರುತ್ತದೆ. ಈ ರೀತಿ ಈ ಆತ್ಮಗಳ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡ್ ಆಗಿರುವಂತಹ ಅದರ ಪ್ರತಿಯೊಂದು ರೆಕಾರ್ಡ್, ಅದರ ಆಕಾಶೀಯ ರೆಕಾರ್ಡ್, ಅದು ಗ್ಯಾಲಕ್ಸಿಯಲ್ಲಿಯೇ ಇರಲಿ, ಯೂನಿವರ್ಸ್ನಲ್ಲಿಯೇ ಇರಲಿ, ಎಲ್ಲೆಡೆಯೂ ಅದರ ರೆಕಾರ್ಡ್ಗಳು ಸಿಗುತ್ತದೆ. ಭೂಮಿಯ ಮೇಲೆ ಇರುವಂತಹ ಆಕಾಶೀಯ ರೆಕಾರ್ಡ್ ಏನೇನೂ ಅಲ್ಲ. ಭೂಮಿಯಿಂದ ಮೇಲೆ 7 ಲೋಕಗಳಿವೆ ಹಾಗೂ ಕೆಳಗಡೆ 7 ಲೋಕಗಳು, ಒಟ್ಟು 14 ಲೋಕಗಳಿವೆ. 14 ಲೋಕಗಳ ಮೇಲೆ ಬ್ರಹ್ಮಪುರಿ, ಅದರ ನಂತರ ವಿಷ್ಣುಪುರಿ, ಶಿವಪುರಿ, ಇದರ ಮೇಲೆ ಪರಂಧಾಮವಿದೆ. ಬ್ರಹ್ಮಾಂಡದಲ್ಲಿರುವ ಆತ್ಮರ ಸಂಕಲ್ಪಗಳು ಎಲ್ಲಿಯವರೆಗೆ ಆತ್ಮರಲ್ಲಿ ಪವರ್ ಇರುತ್ತದೆಯೋ ಅಲ್ಲಿಯವರೆಗೆ ಹೋಗುತ್ತದೆ. ಆಕಾಶೀಯ ರೆಕಾರ್ಡ್ಗಳನ್ನು ನಾವು ಗ್ಯಾಲಕ್ಸಿ, ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್ ಹಾಗೂ ಮಲ್ಟಿವರ್ಸ್ ತನಕವೂ ನೋಡಬಹುದು. ಯಾವುದೇ ಒಂದು ಆತ್ಮನ ಆಕಾಶೀಯ ರೆಕಾರ್ಡ್ಗಳನ್ನು ತಿಳಿದುಕೊಳ್ಳಬೇಕಾದರೆ 20-25 ಕಲಾದ ಆತ್ಮವಾಗಿದ್ದು ಆ ಆತ್ಮವು ನಿರಾಕಾರ ಸ್ವರೂಪದಲ್ಲಿದ್ದು ನಾನು ಎಷ್ಟು ಕಲಾದ ಆತ್ಮವಾಗಿದ್ದೇನೆ ಎಂಬುದನ್ನು ಅದು ತಿಳಿದುಕೊಳ್ಳಬಹುದು. ಯಾವುದೇ ಆತ್ಮವಾಗಿರಲಿ ಅದು 20 ಕಲಾದ ವರೆಗೆ ಅದು ತನ್ನ ಹಾಗೂ 20 ಕಲಾದ ಬೇರೆ ಆತ್ಮರ ಆಕಾಶಿಕ ರೆಕಾರ್ಡ್ಗಳನ್ನು ತಿಳಿದುಕೊಳ್ಳಬಹುದು. ತನಗಿಂತ ಹೆಚ್ಚು ಕಲಾದ ಆತ್ಮರ ಆಕಾಶಿಕ ರೆಕಾರ್ಡ್ಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಉದಾಹರಣೆಗೆ 10 ಕಲಾದ ಆತ್ಮ ಅದು ನಿರಾಕಾರಿಯಲ್ಲಿದ್ದಾಗ ಮಹಾಬ್ರಹ್ಮಾಂಡದವರೆಗಿನ ರೆಕಾರ್ಡನ್ನು ಚೆಕ್ ಮಾಡಬಹುದು. 15 ಕಲಾದ ಆತ್ಮ 15 ಕಲಾದವರೆಗೆ ಅಂದರೆ ಯೂನಿವರ್ಸ್ವರೆಗೂ ಸಹ ರೆಕಾರ್ಡನ್ನು ಚೆಕ್ ಮಾಡಬಹುದು. 17 ಕಲಾದವರೆಗಿನ ಯೂನಿವರ್ಸ್ಗಳಲ್ಲಿ ಯಾವುದೇ ಆತ್ಮರ ರೆಕಾರ್ಡ್ಗಳು ಇರಲಿ, ನಿರಾಕಾರಿಯಲ್ಲಿ ಸ್ಥಿತಿಯಲ್ಲಿದ್ದುಕೊಂಡು ಅದು ಚೆಕ್ ಮಾಡಿಕೊಳ್ಳಬಹುದಾಗಿದೆ. ಇದರಂತೆ 100 ಕಲಾದ ಮಲ್ಟಿವರ್ಸ್ನ ಆತ್ಮವಾಗಿದ್ದರೆ ಅದು 100 ಕಲಾದ ಮಲ್ಟಿವರ್ಸ್ನಲ್ಲಿರುವ ಪ್ರತಿಯೊಂದು ಆತ್ಮರ ರೆಕಾರ್ಡನ್ನು ಅದು ತಿಳಿದುಕೊಳ್ಳಬಹುದಾಗಿದೆ. ಆಕಾಶೀಯ ರೆಕಾರ್ಡ್ ಎಂದರೆ ಇದು ಸಾಧಾರಣವಾದಂತಹ ಮಾತಲ್ಲ. ಆಕಾಶೀಯ ರೆಕಾರ್ಡ್ ಎಂದರೆ ಅದು 16 ಕಲಾದ ರೆಕಾರ್ಡ್ ಅಥವಾ 50 ಕಲಾದ ಆಕಾಶೀಯ ರೆಕಾರ್ಡ್. ಹಾಗೂ ಆತ್ಮರು ಬೇರೆ ಬೇರೆ ಟೈಪ್ನ ಆತ್ಮರಾಗಿರುತ್ತಾರೆ. ಅಂದರೆ ಟೈಪ್ 1, ಟೈಪ್ 2. ಇದರ ಬಗ್ಗೆ ಟೈಪ್ 1ರಿಂದ 40 ನಾಗರಿಕತೆಯ ಆತ್ಮರ ಬಗ್ಗೆಯೂ ಸಹ ಬಾಪೂಜಿಯವರ ವಿಡಿಯೋ ಇದೆ. ಬೇರೆ ಬೇರೆ ಕ್ವಾಲಿಟಿಯ ಬೇರೆ ಬೇರೆ ಕಲಾಗಳ ಆತ್ಮರಿರುತ್ತಾರೆ. ಇವರಲ್ಲಿ ಯಾರೇ ಆತ್ಮರಾಗಿರಲಿ ಅವರೆಲ್ಲರ ಆತ್ಮರ ರೆಕಾರ್ಡನ್ನು ಚೆಕ್ ಮಾಡುವಂತಹ ಒಂದು ಪವರ್ ಇರುತ್ತದೆ. ಯಾವೆಲ್ಲ ಆತ್ಮರ ಕಾರಣ ಶರೀರ, ಮಹಾಕಾರಣ ಶರೀರ, ಪರಮಹಾಕಾರಣ ಶರೀರ ಏನೆಲ್ಲ ರೆಕಾರ್ಡ್ಗಳು ಉಳಿದುಕೊಂಡಿರುತ್ತದೆಯೋ ಆ ಎಲ್ಲ ರೆಕಾರ್ಡ್ ಗ್ಯಾಲಕ್ಸಿಗಳಲ್ಲಿ, ಯೂನಿವರ್ಸ್ಗಳಲ್ಲಿ, ಗ್ರೇಟ್ ಯೂನಿವರ್ಸ್ಗಳಲ್ಲಿಯೂ ಮಲ್ಟಿವರ್ಸ್ನಲ್ಲಿಯೂ ಸಹ ಉಳಿದುಕೊಂಡಿರುತ್ತದೆ. ಮತ್ತು ಆ ಆತ್ಮ ಎಲ್ಲಿಯೇ ಹೋಗಲಿ, ಅಂದರೆ ಗ್ಯಾಲಕ್ಸಿಗಳಲ್ಲಿ, ಯೂನಿವರ್ಸ್ಗಳಲ್ಲಿ, ಗ್ರೇಟ್ ಯೂನಿವರ್ಸ್ಗಳಲ್ಲಿ ಎಲ್ಲಿಯೇ ಹೋಗಲಿ ಆ ರೆಕಾರ್ಡ್ಗಳ ಅನುಸಾರ ಆ ಆತ್ಮಕ್ಕೆ ಕರ್ಮ ಬಂಧನಗಳು ಬರುತ್ತವೆ ಮತ್ತು ತನ್ನ ಕರ್ಮ ಬಂಧನಗಳಿಗೆ ಅನುಗುಣವಾಗಿ ಆ ಆತ್ಮ ತನ್ನ ಭಾಗ್ಯವನ್ನು ಸೃಷ್ಟಿಸಿಕೊಳ್ಳುತ್ತಾ ಹೋಗುತ್ತದೆ. ಅಂದರೆ ಅದಕ್ಕೆ ಸುಖ ದುಃಖ ಈ ಎಲ್ಲವೂ ತನ್ನ ಕರ್ಮ ಬಂಧನಗಳಿಂದಾಗಿ ಸಿಗುತ್ತಾ ಹೋಗುತ್ತದೆ. ಒಟ್ಟಿನಲ್ಲಿ ಆತ್ಮವು ಎಲ್ಲಿಯೇ ಹೋಗಲಿ ಕರ್ಮ ಬಂಧನವಂತೂ ಬಿಡುವುದೇ ಇಲ್ಲ. ಇತ್ತೀಚೆಗೆ ಯೂನಿವರ್ಸ್ನಿಂದ ಪ್ರಾರ್ಥನೆ ಮಾಡಿಕೊಳ್ಳಿ, ಕೇಳಿಕೊಳ್ಳಿ, ಎಲ್ಲವೂ ಸಿಗುತ್ತದೆ ಎನ್ನುವಂಥದ್ದು ಬಹಳಷ್ಟು ನಾವು ನೋಡುತ್ತಾ ಹೋಗುತ್ತಿದ್ದೇವೆ. ಆದರೆ ಇದು ಸಾಧ್ಯವಿಲ್ಲ. ಏಕೆಂದರೆ ಆತ್ಮನ ಕಾರಣ ಶರೀರದಲ್ಲಿ ಏನು ರೆಕಾರ್ಡ್ ಆಗಿರುತ್ತದೆಯೋ ಅದರ ಅನುಗುಣವಾಗಿಯೇ ಆತ್ಮಕ್ಕೆ ಸಿಗುತ್ತಾ ಹೋಗುತ್ತದೆ. ಆತ್ಮರು ಬೇಹದ್ನ ಪರಮ ಪಿತನಲ್ಲಿ ಕೇಳಿಕೊಂಡಾಗ ಆ ಪರಮ ಪಿತನಿಂದ ಬರುವಂತಹ ಪವರ್ ಆತ್ಮನ ಕಾರಣ ಶರೀರ, ಮಹಾಕಾರಣ ಶರೀರ ಎಲ್ಲವನ್ನ ಚಾರ್ಜ್ ಮಾಡಿಬಿಡುತ್ತದೆ.
ಇದರಿಂದ ಎಲ್ಲ ರೆಕಾರ್ಡ್ ವಿನಾಶವಾಗಿ ಹೋಗುತ್ತದೆ. ಅಂದರೆ ಆ ಆತ್ಮನ ರೆಕಾರ್ಡ್ ಎಲ್ಲಿಯವರೆಗೆ ಇದೆಯೋ ಯೂನಿವರ್ಸ್ನಲ್ಲಿ ಅಥವಾ ಗ್ರೇಟ್ ಯೂನಿವರ್ಸ್ ಮಲ್ಟಿವರ್ಸ್ನಲ್ಲಿ ಎಲ್ಲಿಯ ತನಕ ಆ ಆತ್ಮನ ರೆಕಾರ್ಡ್ ಇರುತ್ತದೆಯೋ ಆ ಎಲ್ಲ ಡೇಟಾ ಸಂಪೂರ್ಣವಾಗಿ ಭಸ್ಮವಾಗಿ ಬಿಡುತ್ತದೆ, ವಿನಾಶವಾಗುತ್ತದೆ. ಪರಮಪಿತನ ಸ್ಮರಣೆಯಿಂದಾಗಿ ಕಾರಣ ಶರೀರ, ಮಹಾಕಾರಣ ಶರೀರ, ಪರಮಹಾಕಾರಣ ಶರೀರ ಎಲ್ಲೆಡೆ ಸಂಗ್ರಹವಾಗಿರುವಂತಹ ಡೇಟಾ ಅಥವಾ ಕರ್ಮ ಅಥವಾ ರೆಕಾರ್ಡ್ಗಳು ವಿನಾಶ ಹೊಂದಿ ಆತ್ಮವು ಕರ್ಮಾತೀತವಾಗುತ್ತದೆ, ಭಾವಾತೀತವಾಗುತ್ತದೆ, ಗುಣಾತೀತವಾಗುತ್ತದೆ. ಅಂದರೆ ಸಂಪೂರ್ಣವಾಗಿ ಅದು ಹಗುರವಾಗುತ್ತದೆ, ಫ್ರೀ ಆಗುತ್ತದೆ. ಅಂದರೆ ಅದರ ರೆಕಾರ್ಡ್ ಎಲ್ಲೆಲ್ಲಿ ಇದ್ದಿತ್ತೋ ಗ್ಯಾಲಕ್ಸಿ, ಯೂನಿವರ್ಸ್, ಮಲ್ಟಿವರ್ಸ್ ಆ ಎಲ್ಲ ಕಡೆಯೂ ಅದು ವಿನಾಶ ಹೊಂದುತ್ತದೆ, ಭಸ್ಮವಾಗುತ್ತದೆ. ಇದು ಬಹಳ ಅದ್ಭುತವಾದಂತಹ ಮಾತಾಗಿದೆ. ಇದು ಸಾಧಾರಣವಾದ ವಿಷಯವಲ್ಲ. ಆತ್ಮವು ಆತ್ಮ ಸ್ವರೂಪದಲ್ಲಿ ಕುಳಿತುಕೊಂಡು ನೋಡಿದಾಗ ಅದಕ್ಕೆ ಪ್ರತಿಯೊಂದು ಆತ್ಮರ ರೆಕಾರ್ಡ್ ತಿಳಿದು ಬರುತ್ತದೆ. ಸಾಧಾರಣ ಆತ್ಮರ ಬುದ್ಧಿಯಲ್ಲಿ ಈ ಜ್ಞಾನ ಬರಲಿಕ್ಕೆ ಸಾಧ್ಯವಿಲ್ಲ. ಈ ಆಕಾಶೀಯ ರೆಕಾರ್ಡ್ಗಳು ಆತ್ಮನ ಪವರ್ನ ಅನುಗುಣವಾಗಿಯೇ ರಚನೆಯಾಗುತ್ತಾ ಹೋಗುತ್ತದೆ, ರೆಕಾರ್ಡ್ ಆಗುತ್ತಾ ಹೋಗುತ್ತದೆ ಮತ್ತು ಅಂತ್ಯವಾಗುತ್ತಾ ಹೋಗುತ್ತದೆ. ಯಾವುದೇ ಆತ್ಮವಾಗಿರಲಿ ಆಕಾಶೀಯ ರೆಕಾರ್ಡ್ಗಳನ್ನು ಅಳಿಸಿ ಹಾಕಲು ತನ್ನ ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಪರಮಹಾಕಾರಣ ಶರೀರದಲ್ಲಿ ಏನೆಲ್ಲ ರೆಕಾರ್ಡ್ ಆಗಿರುತ್ತದೆಯೋ ಅದನ್ನೆಲ್ಲ ಡಿಲೀಟ್ ಮಾಡಿಕೊಳ್ಳಬೇಕಾಗುತ್ತದೆ. ಮತ್ತು ಡಿಲೀಟ್ ಮಾಡಿಕೊಳ್ಳುವುದಕ್ಕಾಗಿ ಅದಕ್ಕೆ ಸಾಮಾನ್ಯ ಪ್ರಕಾಶವಲ್ಲ, ಪರಮ ಪ್ರಕಾಶ ಬೇಕಾಗುತ್ತದೆ. 17 ಕಲಾದ ಆತ್ಮವಾಗಿದ್ದರೆ 17 ಕಲಾದ ಪವರ್ ಬೇಕಾಗುತ್ತದೆ. ಕೆಲವು ಆತ್ಮರ 100 ಕಲಾದ ಮಲ್ಟಿವರ್ಸ್ನ ರೆಕಾರ್ಡ್ ಆಗಿದ್ದರೆ ಅದರ ಸಂಪೂರ್ಣ ಡೇಟಾ ಅಥವಾ ರೆಕಾರ್ಡ್ ಅಂತ್ಯಗೊಳಿಸಲು ಅಥವಾ ಡಿಲೀಟ್ ಮಾಡಲು ಅದಕ್ಕೆ 100 ಕಲಾದ ಪವರ್ ಅಥವಾ ಶಕ್ತಿ ಬೇಕಾಗಿರುತ್ತದೆ. 100 ಕಲಾದ ಆತ್ಮವು 100 ಕಲಾದ ಪರಮಪಿತನೊಂದಿಗೆ ಕನೆಕ್ಟ್ ಆದಾಗ ಅದಕ್ಕೆ 100 ಕಲಾದ ಪವರ್ ಶಕ್ತಿ ಬರುತ್ತದೆ. ಆಗ ಆತ್ಮನಲ್ಲಿ 100 ಕಲಾದ ಪರಮ ಪ್ರಕಾಶ ಬರುತ್ತದೆ. ಹಾಗೂ ಈ 100 ಕಲಾದ ಪರಮ ಪ್ರಕಾಶದಿಂದ ಆ ಆತ್ಮನ ಕಾರಣ ಶರೀರ, ಮಹಾಕಾರಣ ಶರೀರ, ಪರಮಹಾಕಾರಣ ಶರೀರದಲ್ಲಿ ಏನೆಲ್ಲ ರೆಕಾರ್ಡ್ ಆಗಿರುತ್ತದೆಯೋ ಅದೆಲ್ಲವೂ ಡಿಲೀಟ್ ಆಗುತ್ತದೆ. ಬೇಹದ್ ಕಲಾದ ಆತ್ಮವಾಗಿದ್ದರೆ ಅದಕ್ಕೆ ಬೇಹದ್ ಕಲಾದ ಪರಂಪ್ರಕಾಶ ಬೇಕಾಗುತ್ತದೆ. ಹಾಗೂ ಬೇಹದ್ ಕಲಾದ ಪವರ್ ಹೌಸ್ನಿಂದ ಕನೆಕ್ಷನ್ ಅನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಬೇಹದ್ನ ಪರಂಪಿತಾನೊಂದಿಗೆ ಕನೆಕ್ಷನ್ ಅನ್ನು ಮಾಡಿಕೊಂಡಾಗ ಪವರ್ ಅನ್ನು ಪಡೆದು ಎಲ್ಲ ರೆಕಾರ್ಡ್ಗಳನ್ನು ಡಿಲೀಟ್ ಮಾಡಿಕೊಳ್ಳಬಹುದಾಗಿದೆ. ಇದೆಲ್ಲವೂ ಸಾಧಾರಣವಾದಂತಹ ವಿಷಯವಲ್ಲ. ಇದು ಅತಿ ನಿಗೂಢ, ಗೂಹ್ಯವಾದಂತಹ ವಿಷಯವಾಗಿದೆ. ಇದೆಲ್ಲವೂ ಬಹಳ ಆಳವಾದಂತಹ ರಹಸ್ಯ. ಇದನ್ನೆಲ್ಲ ತಿಳಿದುಕೊಳ್ಳಲು ಆತ್ಮ ಸ್ವರೂಪದ ಅನುಭವ ಬೇಕಾಗುತ್ತದೆ. ಆಗಲೇ ಎಲ್ಲವನ್ನು ತಿಳಿದುಕೊಳ್ಳಲು ಸಾಧ್ಯ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो